ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಕ್ರಮ ವಹಿಸಲು ರಾಜ್ಯಪಾಲರು ನೀಡಿರುವ ಅನುಮತಿಯು ಅಧಿಕಾರದ ದುರ್ಬಳಕೆ ಮಾತ್ರವಲ್ಲ, ವಿವೇಚನಾ ರಹಿತ ವರ್ತನೆಗೊಂದು ಉತ್ತಮ ಉದಾಹರಣೆ ಎಂದು ಕಾಂಗ್ರೆಸ್ ವಕ್ತಾರ ವೆಂಕಟೇಶ್ ಕಿಡಿಕಾರಿದ್ದಾರೆ. ಭ್ರಷ್ಟಾಚಾರ ಪ್ರಕರಣದಲ್ಲಿ ಯಾವುದೇ ವ್ಯಕ್ತಿಯ ವಿರುದ್ಧ ಕ್ರಮ ವಹಿಸಬೇಕಾದ್ರೆ ಈ ವ್ಯಕ್ತಿ ನಿರ್ದಿಷ್ಟ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರುವ ಸ್ಪಷ್ಟ ಸಾಕ್ಷಿ ಇರಬೇಕು. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಿಯೂ ಭಾಗಿಯಾಗಿಲ್ಲ. ನಿವೇಶನಕ್ಕಾಗಿ ಸಿಎಂ ಯಾರಿಗೂ ಪತ್ರ ಬರೆದಿಲ್ಲ, ಒತ್ತಡ ತಂದಿಲ್ಲ. ಸ್ಥಿತಿ ಹೀಗಿದ್ರೂ ಕೂಡ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಅನುಮತಿ ಪೂರ್ವಗ್ರಹದಿಂದ ಕೂಡಿದೆ. ಇದೇ ರಾಜ್ಯಪಾಲರು ಗಣಿ ಹಗರಣದಲ್ಲಿ ಒಂದು ಕಂಪನಿಗೆ ಅನುಕೂಲ ಮಾಡಿಕೊಡುವಂತೆ ಕಡತದಲ್ಲಿ ನೇರವಾಗಿ ಉಲ್ಲೇಖಿಸಿ ಸಹಿ ಮಾಡಿರುವ ಈಗಿನ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಲ್ಲಿಕೆಯಾಗಿರುವ ಪ್ರಾಸಿಕ್ಯೂಷನ್ ಅನುಮತಿ ಕಡತವನ್ನು ಕಳೆದ 10 ತಿಂಗಳಿನಿಂದಲೂ ಅದುಮಿಟ್ಟುಕೊಂಡಿದ್ದಾರೆ. ಎಚ್ಡಿಕೆ ಮಾತ್ರವಲ್ಲ, ಬಿಜೆಪಿ ನಾಯಕರಾಗಿರುವ ನಿರಾಣಿ, ಶಶಿಕಲಾ ಜೊಲ್ಲೆ ಇನ್ನಿತರರು ಕೂಡ ಭಾಗಿಯಾಗಿರುವ ಅಕ್ರಮಗಳ ತನಿಖೆಗೂ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ. ಆದರೆ ಹಿಂದುಳಿದ ವರ್ಗಗಳನ್ನು ಪ್ರತಿನಿಧಿಸುವ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಇದೇ ರಾಜ್ಯಪಾಲರು ಮಿಂಚಿನ ವೇಗದಲ್ಲಿ ಸುಳ್ಳು ದೂರಿಗೆ ಸ್ಪಂದಿಸಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ಇದು ರಾಜಭವನವು ಸ್ವಹಿತಾಸಕ್ತಿಯ ರಾಜಕಾರಣಕ್ಕೆ ದುರ್ಬಳಕೆಯಾಗಿದೆ ಎನ್ನುವುದನ್ನು ಸಾಬೀತು ಮಾಡಿದೆ ಎಂದು ರಾಜ್ಯಪಾಲರ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು.